ಹಾಯ್ ಗುರುಗಳೇ, ಏನಪ್ಪ ಇದು ಮೆಣಸಿನ್ಕಾಯಿ ಹಿಡ್ಕೊಂಡವನೆ ಅಂತ ನೋಡ್ತಾ ಇದ್ದೀರಾ? ಸುಟ್ಟು ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ. ಬೆಳಗ್ಗೆ ಗೊಜ್ಜು ಮುದ್ದೆ ಬಲೆ ಟೇಸ್ಟಿ. ಅದಕ್ಕೆ ತುಂಬ ದಿನ ಆಗಿತ್ತು ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ, ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಇಂದು ಸುಟ್ಟ ಮೆಣಸಿನಕಾಯಿ ಗೊಜ್ಜು ಅದೆಲ್ಲ ಹಾಕೊಂಡು ಕಿವುಚ್ಕೊಂಡು ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ರೆ ಖುಷಿಯೋ ಖುಷಿ, ಆನಂದವೋ ಆನಂದ. ನಿಮಗೆ ಈ ಗೊಜ್ಜಿನ ಫುಲ್ ಮಾಹಿತಿ ಅಲ್ಲ, ಇನ್ನೂ ಥರದ ಗೊಜ್ಜಿನ ಮಾಹಿತಿಗಳು ಬೇಕು ಅಂದರೆ ಮೊದಲತ ಅಡುಗೆ ಚಾನಲ್ ಅಂತ ಬರುತ್ತೆ ನಮ್ಮ ಮನೆಯದು, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದರಲ್ಲೆಲ್ಲ ಮಾಹಿತಿ ತಿಳ್ಕೊಂಡು ನೀವು ಮಾಡ್ಕೊಳ್ಳಿ, ಸವಿರಿ, ಸೂಪರಾಗಿರುತ್ತೆ. ಫ್ರೆಂಡ್ಸ್, ಇವಾಗ ನಾವು ಸುಡ್ತಾ ಇರ್ತೀನಿ, ನೀವು ನಮ್ಮ ತೋಟನೆಲ್ಲ ನೋಡ್ಕೊಂಬಂದ್ಬಿಡಿ. ಓಕೆ, ಮತ್ತೊಂದು ಸಂಗತಿ ನೋಡಿ, ಇದೇ ನಮ್ಮ ಬದನೆ ಗಿಡದಲ್ಲಿ ಬದನೆಕಾಯಿಗಳನ್ನು ಕುಯ್ದುಕೊಂಡು ಹಾಕಿಕೊಂಡು ಮಾಡುತ್ತಿದ್ದೇವೆ. ಬಾಳೆಗೊನೆ ತೋರ್ಸೋಗು. ಯಾರ್ಯಾರು ಬೇಕೋ ಎಲ್ಲ ಕಾಮೆಂಟ್ ಮಾಡ್ರಿ. ಬಾಳೆಗೊನೆ ಹತ್ರಕ್ಕೆ ಹೋಗು. ಏನಿದು ಹಿಂಗಿದಾನೆ ಅಂದ್ಕೊಂಡ್ರ? ಈಗಿನ ಫ್ರೆಶ್ ಆಗಿ ಸ್ನಾನ ಮಾಡಿದೆ, ನನ್ನ ಹೆಂಡರು ಸುಡಾಕಿಕ್ಬಿಟ್ಟಾಳೆ ನನ್ನ ಈ ಹೊಗೆ ಒಳಗೆ. ಏನು ಮಾಡಿ, ವಿಧಿ ಅಷ್ಟೇ. ಬರ್ರಿ ಉಂಬಾನ, ಸೂಪರ್ ಆಗೈತೆ ಗೊಜ್ಜು ಮುದ್ದೆ, ಬರೀ ಟೇಸ್ಟಿ. ಯಾವ ಬಿರಿಯಾನಿನೂ ಇರಲ್ಲ, ಟೇಸ್ಟ್ ಒಳ್ಳೆ ಟೇಸ್ಟ್. ಗೊಜ್ಜು ಮುದ್ದೆ ಅಮೃತ. ಮಾಡೋಕ್ಕೆ ಬೇಜಾರಾಗಿತ್ತು, ಯಾರೂ ನೋಡಲ್ಲ, ನೋಡಿರೋ ಅದಕ್ಕೇನು ರೆಸ್ಪಾನ್ಸ್ ಇರಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು ಮಾಡೋದೇ ಬೇಡ ಅಂತ ಬಿಟ್ಟಿದ್ದೆ. ತಿರ್ಗಾ ನನ್ನ ಹೆಂಡ್ತಿ ಮುದ್ದೆ ಗೊಜ್ಜು ಮಾಡಿ ಇಕ್ಕಿ ನನಗೆ ಪ್ರೋತ್ಸಾಹ ತುಂಬವಳೆ, ಮಾಡು ಇಲ್ಲವೇ ಮಡಿ, ಏನಾನ ಆಗಲಿ ಅಂತ. ಅದಕ್ಕೆ ಮತ್ತೆ ಮಾಡೋಣ ಅಂತ ಮಾಡಿದ್ದೀನಿ. ನೋಡಿ, ಗೊಜ್ಜು ಮಾಡ್ಕೊಳ್ಳಿ, ತಿನ್ನಿ, ಖುಷಿಯಾಗಿರಿ ಅಷ್ಟೇ. ಬಾಯ್.